9ನೇ ತಾರೀಕು ನಡೀತಕ್ಕಂಥ ಉಪಚುನಾವಣೆಯ ಪ್ರಚಾರ. ಈ ಪ್ರಚಾರ ಉಪಚುನಾವಣೆ ಯಾಕೆ ಬಂತು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿರಿಯರಾದಂತಹ ಮಾನ್ಯ ಶಿವಶಂಕರಪ್ಪನವರು ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಿದ್ರು. ಅವರನ್ನ ನೀವೆಲ್ಲ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿದ್ರಿ. ಗೆದ್ದಿರ್ತಕ್ಕಂಥ ಶಾಸಕರು ಮಧ್ಯದಲ್ಲೇ ನಿಧನರಾದರೆ ಆ ಜಾಗ ಭರ್ತಿ ಮಾಡಲಿಕ್ಕೆ ಉಪಚುನಾವಣೆ ನಡೀತವೆ. ಶಿವಶಂಕರಪ್ಪನವರು ಈಗ ನಮ್ಮನ್ನ ಅಗಲಿದ್ದಾರೆ. ಆ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ್ ಅನ್ನೋರನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ಅಭ್ಯರ್ಥಿಯಾಗಿ. ಅವರ ಜಾಗ ಭರ್ತಿಯಾಗಬೇಕಾದ್ರೆ ಸಮರ್ಥ್ ಅವರು ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕು. ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತ ಗುರುತಿಗೆ ವೋಟ್ ಹಾಕ್ಬೇಕು. ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕ್ಬೇಕು? ಕಾರಣ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ. ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ. ಏನ್ ಮಾತು ಕೊಡ್ತೀವಿ ಆ ಮಾತನ್ನ ಎಷ್ಟೇ ಕಷ್ಟ ಆದ್ರೂ ಕೂಡ ಈಡೇರಿಸ್ತೀವಿ. ಬಿಜೆಪಿಯವರು ಯಾವತ್ತೂ ಕೂಡ ಅವ್ರು ಕೊಟ್ಟಂತ ಮಾತುಗಳನ್ನ ಈಡೇರಿಸಲ್ಲ. ಅವರು ಬಿಜೆಪಿಯವರು ವಚನ ಭ್ರಷ್ಟರು. ವಚನ ಭ್ರಷ್ಟರು. ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇರ್ತಕ್ಕಂಥವ್ರು. ಅವರು 2018ರಲ್ಲಿ 600 ಭರವಸೆಗಳನ್ನ ಕೊಟ್ಟಿದ್ರು ಈ ರಾಜ್ಯದ ಜನತೆಗೆ. 600ರಲ್ಲಿ 10% ಕೂಡ ಜಾರಿ ಮಾಡಲಿಕ್ಕೆ ಆಗ್ಲಿಲ್ಲ. ನಾವು 2013ರಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು. ಬಹುತೇಕವಾಗಿ ಅವನ್ನೆಲ್ಲ ಜಾರಿ ಮಾಡೋದು. ಅದ್ರ ಜೊತೆಗೆ ಇನ್ನ 30 ಹೆಚ್ಚುವರಿಯಾಗಿ ಮಾಡೋದು. ಸೊ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಮತ್ತು ಕಾರ್ಮಿಕರು ಯಾರನ್ನು ಕೂಡ ನಾವು ದೂರ ಮಾಡಲ್ಲ. ಅವರು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಜೈನರಿರ್ಬೋದು, ಸಿಖ್ರಿರ್ಬೋದು, ಬೌದ್ಧತಕ್ಕಂಥ ಪಕ್ಷ. ಎಲ್ಲ ಜಾತಿಯವರಿಗೂ ಎಲ್ಲ ಧರ್ಮದವ್ರಿಗೂ ಒಟ್ಟಿಗೆ. ಈಗ ನೋಡಿ, ನಾವು 5 ಗ್ಯಾರಂಟಿ ಮಾಡಿದೀವಿ. ಅದರಲ್ಲಿ ಜಾತಿ ಮಾಡಿದೀವ? ಅವರು ತಿರುಗಾಡ್ತಾರೆ, ಬೇರೆಯವರು ತಿರುಗಾಡ್ತಾರೆ, ಬಿಜೆಪಿಯವ್ರಿಗೆ ವೋಟ್ ಕೊಟ್ಟವರು ತಿರುಗಾಡ್ತಾರೆ, ಕೊಡದೇದವರು ತಿರುಗಾಡ್ತಾರೆ. ಅದರಿಂದ ನಾವು ಯಾವ ಆ ಜಾತಿಯವರು ಈ ಜಾತಿಯವರು ಬಡವರು ಎಲ್ಲ ಒಂದೇ. ಒಂದೇ ಮಾತರಂ.